ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನಾನು ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಭಾರತೀಯ ರಾಷ್ಟ್ರೀಯ ಚಳುವಳಿ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸ್ ಬಗ್ಗೆ. ಆಲ್ರೆಡಿ 2 ಪಾರ್ಟ್ಸ್ ಅಥವಾ 2 ಕ್ಲಾಸ್ಗಳು ನಮ್ಮ ಈ ಯೂಟ್ಯೂಬಲ್ಲಿ ಅಂದರೆ ಮೈ ಟಾರ್ಗೆಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದ್ದಾವೆ. ಯಾರು ಆ ವಿಡಿಯೋವನ್ನು ನೋಡಿಲ್ಲ ನೋಡ್ಕೊಂಡು ಬರ್ರಿ ಅಂತ ಹೇಳುತ್ತಾ, ಓಕೆ ಈ ವಿಡಿಯೋ ವಿಶೇಷತೆ ಏನಂತ ಇನ್ನೊಂದು ಹೇಳಿಬಿಡ್ತೀನಿ. ಏನಂದರೆ ದಾದಾಬಾಯಿ ನವರೋಜಿ ಟು 1942 ಕ್ವಿಟ್ ಇಂಡಿಯಾ ಚಳುವಳಿಯವರೆಗೂ ಭಾರತದಲ್ಲಿ ನಡೆದಂತಹ ಕೆಲವು ಪ್ರಮುಖ ಕ್ರಾಂತಿಕಾರಿ ಚಳುವಳಿ ಇರ್ಬೋದು, ಮಹಾತ್ಮ ಗಾಂಧೀಜಿಯವರ ಚಳುವಳಿ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಚಳುವಳಿ ಇರ್ಬೋದು, ಮತ್ತು ವೆರಿ ಇಂಪಾರ್ಟೆಂಟ್ ಆಗಿ ಬಂಗಾಳ ವಿಭಜನೆಗೆ ಕಾರಣ ಏನು, ಅದಕ್ಕೆ ಬ್ರಿಟಿಷರು ನೀಡಿದಂಥ ಕಾರಣ ಏನು, ಮತ್ತು ನಾವು ಅಂದ್ಕೊಂಡಿದ್ದಂಥ ಕಾರಣಗಳೇನು, ಅದನ್ನು ಯಾವಾಗ ಕ್ಯಾನ್ಸಲ್ ಮಾಡಿದರು, ಮತ್ತು ಯಾವ ಬಂಗಾಳ ಎಷ್ಟು ದೊಡ್ಡದಿತ್ತು, ಮತ್ತು ಮೇಡಮ್ ಬಿಕಾಜಿ ಕಾಮಾ ಅವರ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಎಲ್ಲವೂ ಈ ನನ್ನ ವಿಡಿಯೋ ಸೀರೀಸಲ್ಲಿ ಇದೆ ಅಂತ ಹೇಳುತ್ತಾ, ಓಕೆ ಆಲ್ರೆಡಿ 2 ಕ್ಲಾಸ್ ಅಪ್ಲೋಡ್ ಆಗಿದೆ. ದಿಸ್ ಈಸ್ ದ 3rd ಕ್ಲಾಸ್. ಅಂದರೆ ನಾನು 2 ಕ್ಲಾಸ್ನಲ್ಲಿ 23 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಈಗ ಈ 3ನೇ ಕ್ಲಾಸಲ್ಲಿ 24ನೇ ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದ ಕ್ವಶನ್ ನಂಬರ್ 24. ಪೂನಾದಲ್ಲಿ ಹೋಮ್ ರೂಲ್ ಆಂದೋಲನವನ್ನು ಯಾರು ಪ್ರಾರಂಭಿಸಿದರು? ಹೋಮ್ ರೂಲ್ ಅಂದರೆ ಸ್ವ ಆಡಳಿತ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಮೈ ಡಿಯರ್ ಫ್ರೆಂಡ್ಸ್. ಸುಮಾರು 300 ವರ್ಷಗಳ ಕಾಲವರೆಗೂ ಬ್ರಿಟಿಷರು ಭಾರತದ ಮೇಲೆ ದಬ್ಬಾಳಿಕೆ ಮಾಡಿದರು. ಆ ದಬ್ಬಾಳಿಕೆಯನ್ನು ತಡೆಗಟ್ಟಲು ಭಾರತದ ಕೆಲವು ಕ್ರಾಂತಿಕಾರಿಗಳು, ಚಳುವಳಿಕಾರರು, ವೆಲ್ ವಿಷರ್ಡ್ ಸಮಾಜ ಸುಧಾರಕರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಪೂನಾದಲ್ಲಿ ಹೋಮ್ ರೂಲ್ ಆಂದೋಲನವನ್ನು ಯಾರು ಪ್ರಾರಂಭಿಸಿದರು ಅಂತ ಕ್ವಶನ್ ಕೇಳಿದಾರೋ. ಆಪ್ಷನ್ ಎ ಅನ್ನಿ ಬೆಸೆಂಟ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಡಿ ಸುಬ್ರಹ್ಮಣ್ಯಂ ಸ್ವಾಮಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್ ಅವರು ಪೂನಾದಲ್ಲಿ ಹೋಮ್ ರೂಲ್ ಲೀಗನ್ನು ಸ್ಥಾಪನೆ ಮಾಡಿದರು. ಯಾವಾಗ ಅಂದರೆ 1916ರಲ್ಲಿ. ಓಕೆ, ಈ ಪ್ರಶ್ನೆಗೆ ಸಂಬಂಧ ಹೆಚ್ಚಿನ ಮಾಹಿತಿ ನೋಡಿರಿ. 1916ರ ಏಪ್ರಿಲ್ನಲ್ಲಿ ಪೂನಾದಲ್ಲಿ ಬಾಲ್ ಗಂಗಾಧರ್ ತಿಲಕರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು. ಇದನ್ನು ಅನ್ನಿ ಬೆಸೆಂಟ್ ಮತ್ತು ಸುಬ್ರಹ್ಮಣ್ಯಂ ಸ್ವಾಮಿ ಇಬ್ಬರು ಜನ ಕೂಡಿ ಸೆಪ್ಟೆಂಬರ್ 1916ರಲ್ಲಿ ಮದ್ರಾಸ್, ಈಗಿನ ಚೆನ್ನೈನ ಮೊದಲ ಹೆಸರು ಮದ್ರಾಸ್ನ ಅಡಿಯಾರ್ನಲ್ಲಿ ಹೋಮ್ ರೂಲ್ ಲೀಗನ್ನು ಸ್ಥಾಪನೆ ಮಾಡಿದರು. ಇಟ್ ಈಸ್ ಟು ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಒಂದಿಸಿಗೆ ಬರೀರಿ ಅಂತ ಕ್ವಶನ್ ಕೇಳ್ತಾರೆ ನೋಡ್ರಿ. ಯಾರು ಎಲ್ಲಿ ಸ್ಥಾಪನೆ ಮಾಡಿದರು, ಯಾರು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ. ಅಥವಾ ಆಪ್ಷನ್ ಎ ಕರೆಕ್ಟ್, ಆಪ್ಷನ್ ಬಿ ಕರೆಕ್ಟ್, ಆಪ್ಷನ್ ಎ ಬಿ ಕರೆಕ್ಟ್, ಈ ಮೇಲಿನ ಯಾವುದೂ ಅಲ್ಲ. ಈ ರೀತಿ ಕ್ವಶನ್ ಕೇಳುವಂತಹ ಚಾನ್ಸಸ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಚಳುವಳಿಯು 1916ರಿಂದ 1918ರವರೆಗೆ ಸುಮಾರು 2 ವರ್ಷಗಳ ಕಾಲ ನಡೆಯಿತು. ಇದು ಸೆಮಿನಾರ್ಗಳನ್ನು ನಡೆಸುವುದು. ಇದರ ಉದ್ದೇಶ ಏನಂದರೆ ಸೆಮಿನಾರ್, ಚರ್ಚಾಗೋಷ್ಠಿಯನ್ನು ನಡೆಸುವುದು. ಫುಲ್ ಎಲ್ಲ ಜನ ಕೂಡಿಸೋದು, ಚರ್ಚಾಗೋಷ್ಠಿ ನಡೆಸೋದು, ಸೆಮಿನಾರ್ ನಡೆಸೋದು, ಕರಪತ್ರಗಳನ್ನು ಹಂಚುವುದು, ಅಂದರೆ ಪ್ಯಾಂಪ್ಲೆಟ್ಸ್ ಹಂಚುವುದು. ಹೋಮ್ ರೂಲ್ ಲೀಗನ ಉದ್ದೇಶ ಏನಾಗಿತ್ತು, ಹೋಮ್ ರೂಲ್ ಲೀಗ್ ಯಾಕೆ ಸ್ಥಾಪನೆಗೆ ಕಾರಣವೇನು, ಅದರಿಂದ ಮುಂದೆ ಏನು ಯೂಸ್ ಆಗುತ್ತೆ ಅಂತ ಹೇಳಿ ಅವರು ಕರಪತ್ರಗಳು ಅಂದರೆ ಪ್ಯಾಂಪ್ಲೆಟ್ಸ್ನ ಹಚ್ತಾ ಇದ್ದರು. ಇತ್ಯಾದಿಗಳ ಮೂಲಕ ಸರ್ಕಾರ, ಆಲ್ರೆಡಿ ಹೇಳಿದ್ದೀನಿ, ಬ್ರಿಟಿಷ್ ಸರ್ಕಾರ ಬೇಡ ನಮಗೆ, ಭಾರತೀಯರಿಂದಲೇ ಆಳ್ವಿಕೆ ಪಡಬೇಕು, ಅಂದರೆ ಭಾರತೀಯರೇ ಸರ್ಕಾರ ನಡೆಸಬೇಕು ಎಂಬ ಉದ್ದೇಶದಿಂದ ಈ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಜಾರಿಗೆ ತಂದರು. ಓಕೆ, ಏನು ಇಂಪಾರ್ಟೆಂಟ್ ಅಂದರೆ 1916ರ ಏಪ್ರಿಲ್ನಲ್ಲಿ ಪೂನಾದಲ್ಲಿ ಬಾಲ್ ಗಂಗಾಧರ್ ತಿಲಕರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು. ಆದರೆ ಅದೇ ವರ್ಷ ಸೆಪ್ಟೆಂಬರ್ 1916ರಲ್ಲಿ ಅನ್ನಿ ಬೆಸೆಂಟ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಜನ ಕೂಡಿ ಈಗಿನ ಚೆನ್ನೈ, ಆಗಿನ ಮದ್ರಾಸ್ನ ಅಡಿಯಾರ್ನಲ್ಲಿ ಹೋಮ್ ರೂಲ್ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಇದು ಸುಮಾರು 2 ವರ್ಷಗಳ ಕಾಲ ನಡೆದಂತಹ ಚಳುವಳಿಯಾಗಿದೆ. ಯಾವ 2 ವರ್ಷಗಳು ಅಂದರೆ 1916ರಿಂದ ಪ್ರಾರಂಭವಾಗಿ 1918ರವರೆಗೂ. ಓಕೆ, ಈ ಹೋಮ್ ರೂಲ್ ಆಂದೋಲನ ಯಾವ ರೀತಿ ನಡೀತಾ ಇತ್ತು ಅಂದರೆ ಸೆಮಿನಾರ್ ಮಾಡೋದು, ಎಲ್ಲ ಜನರು ಕೂಡಿಸೋದು, ಸೆಮಿನಾರ್ ಮಾಡೋದು,
ಅದರ ಜೊತೆಗೆ ಕರಪತ್ರಗಳನ್ನು ಹಂಚುವುದು ಅಂದರೆ ಪ್ಯಾಂಪ್ಲೆಟ್ಸ್ನ ಕೊಡೋದು, ಅದರ ಪ್ಯಾಂಪ್ಲೆಟ್ಸ್ನ ಅಂಟಿಸೋದು. ಅದರಿಂದ ಸ್ವಸರಕಾರದ ಉಪಯೋಗಗಳೇನು, ಸ್ವಸರಕಾರ ಬಂದರೆ ಭಾರತೀಯರಿಗೆ ಅದರಿಂದ ಏನೇನು ಪ್ರಯೋಜನ ಆಗತ್ತೆ ಅಂತ ತಿಳಿಸುವುದು ಇದರ ಉದ್ದೇಶವಾಗಿತ್ತು. ನೆಕ್ಸ್ಟ್, ಹೋಮ್ ರೋಲ್ ಪದವನ್ನು ಯಾವ ದೇಶದಿಂದ ಅಳವಡಿಸಲಾಗಿದೆ? ನಮಗೆ ಗೊತ್ತಾಯಿತು ಮೈ ಡಿಯರ್ ಫ್ರೆಂಡ್ಸ್, ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಮಾಡಿದವರು ಯಾರು, ಅದನ್ನು ಎಲ್ಲಿ ಸ್ಥಾಪನೆ ಮಾಡಿದರು, ಎಷ್ಟು ವರ್ಷಗಳು ನಡೆದರು, ಅದರ ಉದ್ದೇಶ ಏನಾಗಿತ್ತು ಅಂತ. ಆದರೆ ಹೋಮ್ ರೂಲ್ ಪದವನ್ನು ಯಾವ ದೇಶದಿಂದ ನಾವು ಅದನ್ನು ಕಾಪಿ ಮಾಡಿದ್ದೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ದಕ್ಷಿಣ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಐರ್ಲೆಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐರ್ಲ್ಯಾಂಡ್ದಿಂದ ನಾವು ಹೋಮ್ ರೋಲ್ ಎಂಬ ಪದವನ್ನು ಕಾಪಿ ಮಾಡಿದ್ದೀವಿ. ಹೋಮ್ ರೋಲ್ ಆಂದೋಲನ ಗೊತ್ತಿಲ್ಲ ನನಗೆ, ಹೋಮ್ ರೋಲ್ ಆಂದೋಲನದ ಬಗ್ಗೆ ಯೋಚನೆ ಇಲ್ಲ. ಹೋಮ್ ರೋಲ್ ಪದವನ್ನು ನಾವು ಯಾವ ದೇಶದಿಂದ ಅಳವಡಿಸಿದ್ದೇವೆ ಅಂದರೆ ಐರ್ಲ್ಯಾಂಡ್. ಭಾರತೀಯ ಹೋಮ್ ರೋಲ್ ಚಳುವಳಿಯ ನಾಯಕರು ಆಲ್ರೆಡಿ ಐ ಟೋಲ್ಡ್ ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್. ನೆಕ್ಸ್ಟ್, ಈ ಕೆಳಗಿನ ಯಾವ ಚಳುವಳಿಯು ಗಾಂಧೀಜಿಯವರಿಗೆ ಸಂಬಂಧಿಸಿಲ್ಲ? ನೆಗೆಟಿವ್ ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಮಿಸ್ಟೇಕ್ ಮಾಡೋದೇ ಇದೆ. ಪಾಸಿಟಿವ್ ಕ್ವಶನೇ ಅಂತ ಅನ್ಕೋತೀವಿ. ಈ ಕೆಳಗಿನ ಚಳುವಳಿ ಗಾಂಧೀಜಿಯವರಿಗೆ ಸಂಬಂಧಿಸಿದೆ ಅಂತ ಹೇಳಿ ನೋಡಿರಿ, ಅಸಹಕಾರ ಚಳುವಳಿ, ನಾಗರಿಕ ಅಸಹಕಾರ ಚಳುವಳಿ, ಎಲ್ಲ ಅಂತ ತಿಳ್ಕೊತೀವಿ. ಯಾವುದು ಸಂಬಂಧಿಸಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ ನೋಡಿರಿ. ಆಪ್ಷನ್ ಎ ಅಸಹಕಾರ ಚಳುವಳಿ, ನಾಗರಿಕ ಅಸಹಕಾರ ಚಳುವಳಿ, ಹೋಮ್ ರೋಲ್ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ. ಓಕೆ, ಅಸಹಕಾರ ಚಳುವಳಿ 1920, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ 1930, ಹೋಮ್ ರೋಲ್ ಚಳುವಳಿ 1916, ಕ್ವಿಟ್ ಇಂಡಿಯಾ ಚಳುವಳಿ 1942. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ. ಹೋಮ್ ರೋಲ್ ಚಳುವಳಿಗೆ, ಹೋಮ್ ರೋಲ್ ಆಂದೋಲನಕ್ಕೆ ಮತ್ತು ಗಾಂಧೀಜಿಯವರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅಸಹಕಾರ ಚಳುವಳಿಯಲ್ಲಿ ಗಾಂಧೀಜಿಯವರು ಸಕ್ರಿಯವಾಗಿ ಭಾಗವಹಿಸಿದ್ದನ್ನು ನಾವು ನೋಡ್ತೀವಿ. ಅಸಹಕಾರ ಚಳುವಳಿಯನ್ನು 1922ರಲ್ಲಿ ಚೌರಿಚೌರಾದಲ್ಲಿ ಆದಂಥ ಘಟನೆಗೆ ಸಂಬಂಧಿಸಿದಂತೆ ಆ ಚಳುವಳಿಯನ್ನು ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್, ನಾಗರಿಕ ಅಸಹಕಾರ ಚಳುವಳಿ 1930. ಮುಂದೆ ಕ್ವಶನ್ ಇದೆ, ಅವಾಗ ಚರ್ಚೆ ಮಾಡ್ತೀನಿ. ಕ್ವಿಟ್ ಇಂಡಿಯಾ ಚಳುವಳಿ 1942. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೋಮ್ ರೋಲ್ ಚಳುವಳಿಗೆ ಮತ್ತು ಗಾಂಧೀಜಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರು? ಆಪ್ಷನ್ ಎ 1914, ಆಪ್ಷನ್ ಬಿ 1915, ಆಪ್ಷನ್ ಸಿ 1916, ಆಪ್ಷನ್ ಡಿ 1911. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1915. ಮಹಾತ್ಮ ಗಾಂಧೀಜಿಯವರು ವೃತ್ತಿ ಯಾವುದಾಗಿತ್ತು ಅಂದರೆ ವಕೀಲ ವೃತ್ತಿಯಾಗಿತ್ತು. ಇವರು ದಕ್ಷಿಣ ಆಫ್ರಿಕಾದಲ್ಲಿ ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತನ್ನು ವಹಿಸಲು, ಇದು ಕೂಡ ಕ್ವಶನ್ ಫ್ರೇಮ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್, ಯಾವ ಕಂಪನಿಯ ವಕಾಲತ್ತನ್ನು ವಹಿಸಲು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದರು? ಯಾವ ಕಂಪನಿ? ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತು ವಹಿಸಲು. ವಕಾಲತ್ತು ವಹಿಸಲು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದರು. ಅಲ್ಲಿ ಅವರು ಫಿನಿಕ್ಸ್ ಎಂಬ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಇವರು ಭಾರತಕ್ಕೆ ಯಾವಾಗ ಹಿಂತಿರುಗಿ ಬರ್ತಾರೆ ಅಂತ ಕ್ವಶನ್ 1915. 1915ರ ಜನವರಿ 9ರಂದು 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ. ಎಲ್ಲಿ ಬರ್ತಾರೆ ಅಂದರೆ ಮುಂಬೈ. ಆವಾಗ ಮುಂಬೈ ಇರಲಿಲ್ಲ, ಏನಿತ್ತು ಬಾಂಬೆ. ಈಗ ಬಾಂಬೆಗೆ ಬರ್ತಾರೆ. ಅವರು ಬಂದಂತಹ ದಿನ ಜನವರಿ 9 ಭಾರತದಲ್ಲಿ ಈಗಲೂ ಕೂಡ ನಾವು ಪ್ರವಾಸಿ ಭಾರತೀಯ ದಿನ ಅಂತ ಆಚರಣೆ ಮಾಡ್ತೀವಿ. ಅದರ ಜೊತೆಗೆ NRI ಡೇ
ನಾನ್ ರೆಸಿಡೆಂಟ್ ಇಂಡಿಯನ್. ನಾನ್ ರೆಸಿಡೆಂಟ್ ಇಂಡಿಯನ್. ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಕೂಡ ಜನವರಿ 9 ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ ನೀವು ಏನು ಕಮೆಂಟ್ ಮಾಡಬೇಕಂದ್ರೆ 2024 ಜನವರಿ 9 ಪ್ರವಾಸಿ ಭಾರತೀಯ ದಿನದ ಘೋಷವಾಕ್ಯ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಜನವರಿ 9, 1915 ಹಿಂತಿರುಗಿದರು. ಈ ದಿನಾಂಕವನ್ನು ನಾವು ಪ್ರವಾಸಿ ಭಾರತೀಯ ದಿವಸ್, ಅನಿವಾಸಿ ಭಾರತೀಯ ದಿವಸ್, ನಾನ್ ರೆಸಿಡೆಂಟ್ ಇಂಡಿಯನ್ ಎಂದು ಆಚರಿಸಲು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದ ಮೊದಲ ಸತ್ಯಾಗ್ರಹ. ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದ ಮೊದಲ ಸತ್ಯಾಗ್ರಹ ಯಾವುದಂದರೆ ಆಪ್ಷನ್ ಎ ಖೇಡಾ ಸತ್ಯಾಗ್ರಹ, ಆಪ್ಷನ್ ಬಿ ರೌಲಟ್ ಸತ್ಯಾಗ್ರಹ, ಆಪ್ಷನ್ ಸಿ ಚಂಪಾರಣ್ಯ ಸತ್ಯಾಗ್ರಹ, ಆಪ್ಷನ್ ಡಿ ಅಹಮದಾಬಾದ್ ಸತ್ಯಾಗ್ರಹ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂಪಾರನ್ ಸತ್ಯಾಗ್ರಹ. ಪ್ರೀವಿಯಸ್ ಕ್ವಶನಲ್ಲಿ ನಾವು ಏನು ನೋಡಿದ್ದೀವಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಯಾವಾಗ ಭಾರತಕ್ಕೆ ಬಂದರು? 1915. ಬಂದ ತಕ್ಷಣ ಅವರು ಚಳುವಳಿಯನ್ನು ಪ್ರಾರಂಭಿಸಲಿಲ್ಲ. ಅವರ ರಾಜಕೀಯ ಗುರುವಾದಂತಹ ಗೋಪಾಲಕೃಷ್ಣ ಗೋಖಲೆ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಲಹೆ ನೀಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಆ ಸಲಹೆ ಏನಂದರೆ, ನೀನು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕುವಕ್ಕಿಂತ ಮೊದಲು ಒಂದು ಬಾರಿ ಭಾರತದ ಪರಿಸ್ಥಿತಿಯನ್ನು ನೀನು ಅಧ್ಯಯನ ಮಾಡಿ ಬಾ ಅಂತ ಹೇಳ್ತಾರೆ. ಅಂದರೆ ಭಾರತವನ್ನು ಪೂರ್ಣವಾಗಿ ಪ್ರವಾಸ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರೆ. ಆ ಪ್ರವಾಸ ಮುಗಿದ ನಂತರ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ಅಲ್ಲಿಂದ ಯಾವ ಸತ್ಯಾಗ್ರಹದಿಂದ ತಮ್ಮ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರಾರಂಭಿಸಿದ್ರು ಅಂದರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಈ ಪ್ರಶ್ನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ನೋಡ್ರಿ ಇಲ್ಲಿ. 1917 ಅಂದರೆ 1915 ಬಂದರೂ ಸುಮಾರು 2 ವರ್ಷಗಳ ಕಾಲ ಅವರು ಭಾರತವನ್ನು ಪ್ರವಾಸ ಮಾಡಿದ್ದಾರೆ ಅಂತ ನಮಗಿಲ್ಲೇ ನೋಡ್ಕೋಬಹುದು. ಓಕೆ, ಚಂಪಾರನ್ ಸತ್ಯಾಗ್ರಹವು ಭಾರತದಲ್ಲಿ ಗಾಂಧೀಜಿ ನೇತೃತ್ವದ ಮೊದಲ ಸತ್ಯಾಗ್ರಹ ಚಳುವಳಿಯಾಗಿದೆ. ಇದು ಬ್ರಿಟಿಷರ ವಸಾಹತುಶಾಹಿ ಅವಧಿಯಲ್ಲಿ ಭಾರತದ ಬಿಹಾರದ ಚಂಪಾರಣ್ಯಲ್ಲಿ ಬರುತ್ತೆ ನೋಡ್ರಿ. ಭಾರತದ ಬಿಹಾರದ ಚಂಪಾರನ್ ಜಿಲ್ಲೆಯಲ್ಲಿ ನಡೆದ ರೈತರ ದಂಗೆ. ನನ್ನ ಪಾರ್ಟ್ ನಂಬರ್ 1ನಲ್ಲಿ ಹೇಳಿದ್ದೀನಿ, ಅಹಮದಾಬಾದ್ನಲ್ಲಿ ನಡೆದಂತಹ ಆಂದೋಲನ ಇದು ಯಾವ ಜನರ ದಂಗೆಯಾಗಿತ್ತು? ಅಲ್ಲಿ ಕೈಗಾರಿಕಾ ಕಾರ್ಮಿಕರು. ಇದು ಚಂಪಾರಣ್ಯ, ಇದು ನಡೆದದ್ದು ರೈತ ದಂಗೆ. ಎಲ್ಲಿ? ಬಿಹಾರದ ಚಂಪಾರನ್ನಲ್ಲಿ. ಯಾವಾಗ? 1917. ಬಿಹಾರದ ಚಂಪಾರನ್ ಪ್ರದೇಶದಲ್ಲಿನ ಅನೇಕ ರೈತರು ಬ್ರಿಟಿಷ್ ಆಡಳಿತದ ಅಡಿಯಲ್ಲಿ ತಮ್ಮ ಭೂಮಿಯಲ್ಲಿ ಇಂಡಿಗೋವನ್ನು ಉತ್ಪಾದಿಸಲು ಒತ್ತಾಯಿಸಲಾಯಿತು. ಇದು ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಜ್ಕುಮಾರ್ ಶುಕ್ಲಾ ಅವರು ಮಹಾತ್ಮ ಗಾಂಧಿಯವರಿಗೆ ಚಂಪಾರನ್ಗೆ ಭೇಟಿ ನೀಡುವಂತೆ ಮನವರಿಕೆ ಮಾಡಿಕೊಟ್ಟರು. ಇದು ನಂತರ ಸತ್ಯಾಗ್ರಹಕ್ಕೆ ಕಾರಣವಾಯಿತು. ಏನೇನು ರೌಂಡ್ ಮಾಡಿದ್ನಲ್ಲ, ಇಟ್ ಇಸ್ ಟು ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. 1917ರಲ್ಲಿ ಚಂಪಾರನ್ ಬಿಹಾರದಲ್ಲಿ ರೈತರ ದಂಗೆ ಪ್ರಾರಂಭವಾಯಿತು. ಈ ರೈತರ ದಂಗೆಯ ಉದ್ದೇಶ ಏನಾಗಿತ್ತಂದರೆ ಇಂಡಿಗೋ ಇದು ಒಂದು ಬೆಳೆ. ಈ ಇಂಡಿಗೋದ ಉಪಯೋಗ ಏನಾಗಿತ್ತು ಅಂದರೆ, ಹತ್ತಿಯಿಂದ ತಯಾರು ಮಾಡಿದಂತಹ ಬಟ್ಟೆಯಲ್ಲಿ ಬಣ್ಣಗಳನ್ನು ಬೆರೆಸಲು ಇಂಡಿಗೋ ಬೆಳೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಏನು ಪ್ರಾಬ್ಲಮ್ ಏನು? ಇಂಡಿಗೋ ಬೆಳೆಯನ್ನು ಬೆಳೆಸ್ರಿ ಅಂತ ಬ್ರಿಟಿಷರು ಬಿಹಾರದ ರೈತರ ಮೇಲೆ ಒತ್ತಾಯ ಹೇರಿದರು. ಆದರೆ ಇದನ್ನು ರೈತರು ತಿರಸ್ಕರಿಸಿದರು. ಏನಕ್ಕೆಂದರೆ ಇಂಡಿಗೋ ಬೆಳೆಯನ್ನು ಬೆಳೆದರೆ ಆ ಭೂಮಿಯ ಫಲವತ್ತತೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗತ್ತೆ ಅಂತ ಅವರ ಮನವರಿಕೆ ಆಗಿತ್ತು. ಆ ಕಾರಣಕ್ಕಾಗಿ ಏನಕ್ಕೆ ನಾವು ಇಂಡಿಗೋ ಬೆಳೆಯನ್ನು ಬೆಳೆಯಬೇಕು ಎಂದು ಅವರು ಚಳುವಳಿಯನ್ನು ಪ್ರಾರಂಭಿಸಿದರು. ಆ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಇನ್ವೈಟ್ ಮಾಡಿದವರು ಯಾರಂದರೆ ರಾಜ್ಕುಮಾರ್ ಶುಕ್ಲಾ. ಅಹಮದಾಬಾದ್ ಗಿರಣಿಯ
ಕೈಗಾರಿಕಾ ಕಾರ್ಮಿಕರು ಚಳುವಳಿ ಮಾಡುವಾಗ ಒಬ್ಬರು ಮಹಿಳೆ ಮಹಾತ್ಮ ಗಾಂಧೀಜಿಯವರನ್ನು ಇನ್ವೈಟ್ ಮಾಡಿದರು. ಅವರು ಯಾರು ಅಂತ ಕಮೆಂಟ್ ಮಾಡಿರಿ. ಆಲ್ರೆಡಿ ನನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೆನಪಿದ್ದರೆ ಇದು ಒನ್ ಟೈಪ್ ಆಫ್ ರಿವಿಷನ್ ಮೈ ಡಿಯರ್ ಫ್ರೆಂಡ್ಸ್. ಏನಕ್ಕೆಂದರೆ ನಾವು ಸಿ ಇ ಟಿ ಅಥವಾ ಸ್ಪರ್ಧಾರ್ಥಿಗಳಾಗಿದ್ದೀವಿ, ಆ ಕಾರಣಕ್ಕಾಗಿ ರಿವಿಷನ್ ಇಸ್ ಟು ಇಂಪಾರ್ಟೆಂಟ್. ಏನು ಇವತ್ತೆಲ್ಲ ಪರ್ಫೆಕ್ಟ್ ಓದಿ ಡೈರೆಕ್ಟ್ ಎಕ್ಸಾಮಲ್ಲಿ ಬರಿತೀವಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ಸ್. ರಿವಿಷನ್ಸ್ ಇಟ್ ಈಸ್ ಟೂ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್ ಅಂತ ಅಂತೀವಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ರಿವಿಷನ್ನ ಮಹತ್ವ ತುಂಬ ಇಂಪಾರ್ಟೆಂಟ್. ಯಾರಾದರೂ ಸಕ್ಸಸ್ ಆದವ್ರಿಗೆ ಅಥವಾ ಗೌರ್ಮೆಂಟ್ ಜಾಬ್ ಹಿಡಿದವ್ರಿಗೆ ಕೇಳ್ರಿ, ಯಾವ ರೀತಿ ಓದ್ತಿದ್ವಿ ಅಂದರೆ ನಾವು ಓದ್ತಿದ್ದೀವಿ ರಿವಿಷನ್ ಮಾಡ್ತಿದ್ವಿ. ಅದಕ್ಕೆ ಈ ಕಮೆಂಟಲ್ಲಿ ನೀವು ಏನೇನು ಈ ಕ್ಲಾಸಲ್ಲಿ ಏನೇನು ಹೇಳ್ತಿರಲ್ಲ ಅಥವಾ ಪ್ರೀವಿಯಸ್ ಕ್ಲಾಸಲ್ಲಿ ಯಾವ್ಯಾವ ಬಂದಿದ್ದಿಲ್ಲ ಕಮೆಂಟ್ ಮಾಡ್ತಾ ಹೋಗ್ರಿ, ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. ರಾಜ್ಕುಮಾರ್ ಶುಕ್ಲಾ ಅವರ ಆಹ್ವಾನದ ಮೇರೆಗೆ ಮಹಾತ್ಮ ಗಾಂಧೀಜಿಯವರು ಬಿಹಾರದ ಚಂಪಾರಣಕ್ಕೆ ಭೇಟಿ ನೀಡಿದರು. ಅದು ಅವರ ಮೊದಲ ಚಳುವಳಿಯಾಗಿತ್ತು. ನೆಕ್ಸ್ಟ್, ಭಾರತೀಯ ಇಂಡಿಗೋ ಪ್ಲಾಂಟರ್ಸ್ ಮೇಲೆ ಬ್ರಿಟಿಷರ್ ಸರ್ಕಾರವು ಯಾವ ವ್ಯವಸ್ಥೆಯನ್ನು ವಿಧಿಸಿತು? ಇಂಡಿಗೋ ಬೆಳೆಗಾರರ ಮೇಲೆ ಬ್ರಿಟಿಷ್ ಸರ್ಕಾರವು ಯಾವ ವ್ಯವಸ್ಥೆಯನ್ನು ವಿಧಿಸಿತು? ಆಪ್ಷನ್ ಎ ತಿರಾಹ ವ್ಯವಸ್ಥೆ, ಆಪ್ಷನ್ ಬಿ ಚೌತ್ ವ್ಯವಸ್ಥೆ, ಆಪ್ಷನ್ ಸಿ ತೀನ್ ಖಾತಿಯ ವ್ಯವಸ್ಥೆ, ಆಪ್ಷನ್ ಡಿ ಬಕ್ಸಾ ಸಿಸ್ಟಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ತೀನ್ ಖಾತಿಯ ವ್ಯವಸ್ಥೆ. ತೀನ್ ಖಾತಿಯ ಅಂದರೆ 3, ಅಂದರೆ ಬಿಹಾರದ ರೈತರ ಮೇಲೆ 3/20 ನೀವು ಇಂಡಿಗೋ ಬೆಳೆಯನ್ನು ಬೆಳೆಯುತ್ತೀರಿ. ಅಂದರೆ ನಿಮ್ಮ ಭೂಮಿಯ 20 ಪಾರ್ಟ್ ಮಾಡಿದರೆ ಆ 20 ಪಾರ್ಟಲ್ಲಿ 3 ಪಾರ್ಟ್ನ ನೀವು ಇಂಡಿಗೋ ಬೆಳೆಯನ್ನು ಬೆಳಿಲೇಬೇಕು. ಇದು ಬ್ರಿಟಿಷ್ ಸರ್ಕಾರದ ವ್ಯವಸ್ಥೆ ಆಗಿತ್ತು. ಆದರೆ ರೈತರು ಅಪೋಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ದೀನಿ ಆಲ್ರೆಡಿ ನಾನು. ಯಾಕಂದರೆ ಒನ್ ಟೈಮ್ ಇಂಡಿಗೋ ಬೆಳೆಯನ್ನು ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಭೂಮಿಯ ಫಲವತ್ತತೆ ಅಥವಾ ಭೂಮಿಯ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಓಕೆ, ನೋಡ್ರಿ ಇಲ್ಲೇ ಇದೆ. ತೀನ್ ಖಾತಿಯ ವ್ಯವಸ್ಥೆಯು ಬಿಹಾರದ ಚಂಪಾರಣ ಸ್ಥಳೀಯ ರೈತರು ಪ್ರತಿ 20 ಭಾಗಗಳ ಭೂಮಿಯಲ್ಲಿ 3 ಭಾಗಗಳನ್ನು ಇಂಡಿಗೋ ಬೆಳೆಗೆ ಒತ್ತಾಯಿಸಲ್ಪಟ್ಟ ವ್ಯವಸ್ಥೆಯಾಗಿದೆ. ಓಕೆ, ನೆಕ್ಸ್ಟ್, ಬಿಹಾರದಲ್ಲಿ ಮಹಾತ್ಮ ಗಾಂಧೀಜಿಯವರು ಚಂಪಾರಣ ಸತ್ಯಾಗ್ರಹವು ಈ ಕೆಳಗಿನವರ ಯಾರು ವಿರೋಧಿಸಿದರು? ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಇರುತ್ತೆ. ಎಲ್ಲಿ ಪಾಸಿಟಿವ್ ಮೈಂಡೆಡ್ ಪೀಪಲ್ಸ್ ಇರ್ತಾರೋ ಅಲ್ಲಿ ನೆಗೆಟಿವ್ ಮೈಂಡೆಡ್ ಪೀಪಲ್ಸ್ ಇದ್ದೇ ಇರ್ತಾರೆ. ಜಗತ್ತಿನಲ್ಲಿ ದೇವರಿಗೆ ನಂಬ್ತೀವಿ ಅಂದರೆ ನಾವು ದೆವ್ವನ್ನು ಕೂಡ ನಂಬಬೇಕು. ಜಗತ್ತಿನಲ್ಲಿ ನಾವು ಸೈನ್ಸ್ ನಂಬ್ತೀವಿ ಅಂದರೆ ಉಳಿದನ್ನೆಲ್ಲ ನಂಬಲೇಬೇಕು. ಮಹಾತ್ಮ ಗಾಂಧೀಜಿಯವರ ಚಂಪಾರಣ್ಯ ಸತ್ಯಾಗ್ರಹವನ್ನು ಒಬ್ಬ ಭಾರತೀಯ ವ್ಯಕ್ತಿಯೇ ವಿರೋಧಿಸ್ತಾನೆ. ಗಾಂಧೀಜಿಯವರ ಪಾಸಿಟಿವ್ ಮೈಂಡೆಡ್ ಇರ್ಬೋದು, ಒಬ್ಬರು ನೆಗೆಟಿವ್ ಮೈಂಡೆಡ್ ಕೂಡ ಇರ್ತಾರೆ. ಕೆಲವರು ಇರ್ತಾರೆ ನೋಡ್ರಿ, ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ನಾವು ಪಾಸಿಟಿವ್ ಇದ್ದರೂ ನೆಗೆಟಿವ್ ಪೀಪಲ್ಸ್ ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ದುಶ್ಮನ್ ಕಿದರ ಹೈ ಅಂದರೆ ಬಗಲ್ ಮೇ ಹೈ. ನಾನು ಹೇಳ್ತಾ ಇಲ್ಲ ಯಾರನ್ನು ನಂಬಬೇಕು ನಂಬಾರ್ದು ಅಂತ. ನಂಬ್ರಿ, ಒಳ್ಳೆ ಜನರ ನಂಬ್ರಿ. ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಅಲ್ಲ, ಬೇರೆದವರ ಮುಂದೆ ಒಳ್ಳೆಯದನ್ನು ಮಾತಾಡೋರಿಗೆ ನಂಬ್ರಿ. ಎಲ್ಲ ಜನರು ನಮ್ಮ ಮುಂದೆ ಒಳ್ಳೆಯದನ್ನೇ ಮಾತಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್, ಆದರೆ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ. ಅದಕ್ಕೆ ಚೂಸ್ ವೈಸ್ಲಿ ಆಫ್ ಎನಿಬಡಿ. ದೇ ಮೇ ಬಿ ರಿಲೇಟಿವ್ ಆರ್ ದೇ ಮೇ ಬಿ ಫ್ರೆಂಡ್ಸ್. It's up to you peoples. You are a competitor. You are a government aspirants. ನಿಮಗೆ ಗೊತ್ತಿರುತ್ತೆ, ಇಷ್ಟು ಮೈಂಡ್ ಅಂತೂ ಬೆಳೆದಿರುತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ನಾನು ಏನು ಚೂಸ್ ಮಾಡಿದರೆ ನನಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ಏನು ಚೂಸ್ ಮಾಡಿದರೆ ನನಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ದ್ಯಾಟ್ಸ್ ವೈ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಟು ಯು ಪೀಪಲ್ಸ್, ಚೂಸ್ ವಾಯ್ಸ್ಲಿ ಫಾರ್ ಎನಿಥಿಂಗ್ಸ್. ಏನಾದರೂ ಚಾಯ್ಸ್ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿರಿ, ಇನ್ಕ್ಲೂಡಿಂಗ್ ಫ್ರೆಂಡ್ಸ್,
ಫ್ಯಾಮಿಲಿ ಮೆಂಬರ್ಸ್, ಬುಕ್ಸ್, ಜಾಬ್ಸ್. ಎಷ್ಟೋ ಜನರ ಮೈಂಡಲ್ಲಿ ಏನಿರುತ್ತೆ ಅಂದರೆ, ಸಿಕ್ಕಾಪಟ್ಟೆ ಓದಿದ್ದೀನಿ, ಜಾಬೇ ಆಗ್ತಾಯಿಲ್ಲ. ಜಾಬ್ ಆಗ್ತಾ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಯಾವಾಗ ಬರುತ್ತೆ ಅಲ್ಲ, ದ್ಯಾಟ್ ಈಸ್ ದ ನೆಗೆಟಿವ್ ಮೈಂಡೆಡ್. ಜಾಬ್ ಆಗತ್ತೆ, ಬಟ್ ಸ್ವಲ್ಪ ಲೇಟ್ ಆಗ್ಬೋದು. ಅವರ್ ಸಕ್ಸಸ್ಫುಲ್ ಈಸ್ ನಾಟ್ ಅ ಕ್ಯಾನ್ಸಲ್, ಇಟ್ ಈಸ್ ಅ ಪೋಸ್ಟ್ಪೋನ್. ನಮ್ಮ ಸಕ್ಸಸ್ಫುಲ್ ಎಲ್ಲ ಕ್ಯಾನ್ಸಲ್ ಆಯಿತು, ನನ್ನ ಜೀವನನೇ ಮುಗಿದೋಯ್ತು, ವಯಸ್ಸಾಯಿತು, ನನಗೆ ಯಾವುದು ಜಾಬ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರಲ್ಲ, ದ್ಯಾಟ್ ಈಸ್ ನಾಟ್ ಗುಡ್ ಸೈನ್. ಏನಾದರೂ ಈ ರೀತಿ ನೆಗೆಟಿವ್ ಬರೋಕ್ಕಿಂತ ಮುಂಚೆ ಈ ಜಾಬ್ಸ್ ಆಗಿಲ್ಲಲ್ಲ, ನೆಕ್ಸ್ಟ್ ಜಾಬ್ 100% ಮಾಡ್ತೀನಂತ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಲಿ. ಒಬ್ಬ ಮನುಷ್ಯ ಈ ಭೂಮಿಯಲ್ಲಿ ಬದುಕಬೇಕಾದ್ರೆ ಕಾನ್ಫಿಡೆನ್ಸ್ ಇಸ್ ಟು ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇದ್ದರೆ ನಾವು ಜಗತ್ತಿನಲ್ಲಿ ಏನು ಬೇಕಾದ ಗೆಲ್ಬೋದು. ಆ ಟೈಮಲ್ಲಿ ನೋಡಿರಿ, ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕೂಡ ಕೆಲವು ಬೆರಳೆಣಿಕೆಯಷ್ಟು ನಾಯಕರಿದ್ದರು, ಅಸಂಖ್ಯಾತ ಕಾರ್ಯಕರ್ತರಿದ್ದರು. ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ನೋಡಿರಿ, 1857 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದ್ರು, ನಮಗೆ ಭಾರತೀಯರು ಸ್ವಾತಂತ್ರ್ಯ ಬ್ರಿಟಿಷರು ಸ್ವಾತಂತ್ರ್ಯ ಭಾರತೀಯರಿಗೆ ಕೊಡಲಿಲ್ಲ ಅಂತ ಈ ಎಲ್ಲ ನಾಯಕರು ಕಾನ್ಫಿಡೆನ್ಸ್ ಕಳ್ಕೊಂಡಿದ್ರೆ ಇವತ್ತಿಗೂ ಕೂಡ ನಾವು ಬಹುಶಃ ಬ್ರಿಟಿಷರ ಆಡಳಿತದಲ್ಲಿ ಇರ್ತಿದ್ದುವೋ ಏನೋ. ಕಾನ್ಫಿಡೆನ್ಸ್ ಇಸ್ ಟು ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್, ಹೈ ಕಾನ್ಫಿಡೆನ್ಸ್ ಇರಬಾರ್ದು, ಲೋ ಕಾನ್ಫಿಡೆನ್ಸ್ ಇರಬಾರ್ದು. ಹೈ ಕಾನ್ಫಿಡೆನ್ಸ್ ಇದ್ದರೆ ನಾನು ಎಲ್ಲ ಓದಿದ್ದೀನಿ, ಎಲ್ಲ ಬರಿತೀನಿ ಅಂತ ಅಹಂ ಬಂದುಬಿಡುತ್ತೆ. ಲೋ ಕಾನ್ಫಿಡೆನ್ಸ್ ಇದ್ದರೆ ಓದೋಕ್ಕೆ ಆಗೋದಿಲ್ಲ. ದ ಮೀಡಿಯಮ್ ಕಾನ್ಫಿಡೆನ್ಸ್ ಇಟ್ಸ್ ಟು ಇಂಪಾರ್ಟೆಂಟ್. ಓಕೆ, ಏನು ಮಹಾತ್ಮ ಗಾಂಧೀಜಿಯವರ ಕಾನ್ಫಿಡೆನ್ಸ್ ಲೋ ಮಾಡಲಿಕ್ಕೆ ಅಥವಾ ಈ ಚಂಪಾರಣ್ಯ ಸತ್ಯಾಗ್ರಹವನ್ನು ವಿರೋಧಿಸಿದಂಥ ವ್ಯಕ್ತಿ ಯಾರು ಅಂತ ಆಪ್ಷನ್ ಕೇಳಿದರೆ, ಆಪ್ಷನ್ ಎ ಪಿ ರಾಮಸ್ವಾಮಿ, ಬಿ NG ರಂಗ, ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಸರ್ದಾರ್ ಪಟೇಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, NG ರಂಗ ಅವರು ಬಿಹಾರದಲ್ಲಿ ಮಹಾತ್ಮ ಗಾಂಧೀಜಿಯವರ ಚಂಪಾರಣ್ಯ ಸತ್ಯಾಗ್ರಹವನ್ನು ವಿರೋಧಿಸಿದಂತಹ ವ್ಯಕ್ತಿ. ಓಕೆ, ನಾನು NG ರಂಗ ಅವರು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಯಾವುದೋ ಒಂದು ಪಾಸಿಟಿವ್ ದೃಷ್ಟಿಯಿಂದ ಇವನ ಪ್ರಕಾರ ಇಂಡಿಗೋ ಬೆಳೆಯುವುದರಿಂದ ಏನಾದರೂ ಇವನಿಗೆ ಅಡ್ವಾಂಟೇಜ್ ಇರ್ಬೋದು. ಅದಕ್ಕೆ ಈ ಸತ್ಯಾಗ್ರಹವನ್ನು ವಿರೋಧಿಸಿದಂಥ ವ್ಯಕ್ತಿ ಆಗಿರ್ಬೋದು. ಅದಕ್ಕೆ ಜಡ್ಜ್ ದ ಪೀಪಲ್ ವೈಸ್ಲಿ. ನಾವು ಏನಾದರೂ ಮಾತಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ನೆಗೆಟಿವ್ ಹೇಳಿದ್ರು ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ನಾವು ಗೊತ್ತು ಮಾಡ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್. ನೆನಪಿರಲಿ, ಮಹಾತ್ಮ ಗಾಂಧೀಜಿಯವರ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ವಿರೋಧಿಸಿದ ವ್ಯಕ್ತಿ NG ರಂಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಖೇಡಾ ಸತ್ಯಾಗ್ರಹದಿಂದಾಗಿ ಈ ಕೆಳಗಿನ ಯಾವ ಭಾರತೀಯ ನಾಯಕ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾದನು? ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಪಿ ರಾಮಸ್ವಾಮಿ ನಾಯ್ಕರ್. 1918ರಲ್ಲಿ ಖೇಡಾ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಇದು ಗಾಂಧೀಜಿಯವರ ಸತ್ಯಾಗ್ರಹ ಆಗಿತ್ತು. ಈ ಸತ್ಯಾಗ್ರಹದಿಂದ ಗಾಂಧೀಜಿಯವರ ಅನುಯಾಯಿ ಅಂದರೆ ಫಾಲೋವರ್ ಆಗಿದ್ದವರು ಯಾರಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ವಲ್ಲಭಭಾಯ್ ಪಟೇಲ್ ಅವರನ್ನು ನಾವು ಭಾರತ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಓಕೆ, ಅವರು ಅನ್ವಯ ಸ್ಟಾರ್ಟ್ ಮಾಡ್ತಾರೆ. ಪ್ಲೇಗ್ ಮತ್ತು ಬೆಳೆ ವೈಫಲ್ಯದ ಕಾರಣ ಗುಜರಾತಿನ ಖೇಡಾ ಜಿಲ್ಲೆಯ ರೈತರು ಕಂದಾಯ ತೆರಿಗೆ ಮತ್ತು ಭೂ ತೆರಿಗೆಯನ್ನು ಸಡಿಲಿಸಬೇಕೆಂದು ಒತ್ತಾಯಿಸುತ್ತಾರೆ. ರೈತರ ಬೆಂಬಲಕ್ಕಾಗಿ ಗಾಂಧೀಜಿಯವರು 1918ರಲ್ಲಿ ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ನೋಡ್ರಿ, 1918ರಲ್ಲಿ ಪ್ಲೇಗ್ ರೋಗ ಬರುತ್ತೆ, ಬೆಳೆ ವೈಫಲ್ಯ ಆಗುತ್ತೆ. ಆದ ಕಾರಣ ಅಲ್ಲಿಯ ಗುಜರಾತಿನ ಖೇಡಾ ಜಿಲ್ಲೆಯ ರೈತರು ಏನು ಮಾಡ್ತಾರೆ ಅಂದರೆ ಕಂದಾಯ ತೆರಿಗೆ ಮತ್ತು ಕಂದಾಯ ತೆರಿಗೆಯನ್ನು ಕಡಿಮೆ ಮಾಡಿರಿ ಅಂತ ಒತ್ತಾಯಿಸ್ತಾರೆ. ಆದರೂ ಕೂಡ ಬ್ರಿಟಿಷರು ಕೇಳೋದಿಲ್ಲ. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್, ಅಹಮದಾಬಾದ್ ಮಿಲ್ ಮುಷ್ಕರ ಯಾವ ವರ್ಷದಲ್ಲಿ ನಡೆಯಿತು? ಅಹಮದಾಬಾದ್ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 1912, ಆಪ್ಷನ್ ಬಿ 1918, ಆಪ್ಷನ್ ಸಿ 1921, ಆಪ್ಷನ್ ಡಿ 1916. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ
ಗುಜರಾತಿನ ಅಹಮದಾಬಾದ್ನಲ್ಲಿ ಅಹಮದಾಬಾದ್ ಮಿಲ್ ಸತ್ಯಾಗ್ರಹ ನಡೆಯಿತು. ಯಾವ ಮಿಲ್? ಹತ್ತಿ ಬಟ್ಟೆಯ ಮಿಲ್, ದ ಕಾಟನ್ ಮಿಲ್ನ ಕೈಗಾರಿಕಾ ಕಾರ್ಮಿಕರು ಅಹಮದಾಬಾದ್ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿರಿ. ಓಕೆ, ನೋಡ್ರಿ ಇಲ್ಲಿದೆ. ಮಾರ್ಚ್ 15, 1918 ರಂದು ಮಹಾತ್ಮ ಗಾಂಧೀಜಿಯವರು ತಮ್ಮ ಮೊದಲ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಓಕೆ, ಅಹಮದಾಬಾದ್ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಥಮ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ. ನೋಡಿರಿ, ಅಹಮದಾಬಾದ್ ಸತ್ಯಾಗ್ರಹವನ್ನು ಅಹಮದಾಬಾದ್ ಮಿಲ್ಕ್ ಸ್ಟ್ರೈಕ್ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್, ಅಹಮದಾಬಾದನ ಹತ್ತಿ ಮಿಲ್ನ ಮಾಲೀಕರು ಮತ್ತು ಕಾರ್ಮಿಕರ ನಡುವಿನ ಕೈಗಾರಿಕಾ ವಿವಾದದ ಸಂದರ್ಭದಲ್ಲಿ ಗಾಂಧೀಜಿಯವರು ಮೊದಲ ಬಾರಿಗೆ ಸತ್ಯಾಗ್ರಹ ಮತ್ತು ಉಪವಾಸವನ್ನು ಬಳಸಿದರು. ಸತ್ಯಾಗ್ರಹದಲ್ಲಿ ಉಪವಾಸವನ್ನು ಬಳಸಿದರು. ಕಾರ್ಮಿಕರು ತಮ್ಮ ವೇತನದ 35% ಹೆಚ್ಚಳಕ್ಕೆ ಒತ್ತಾಯಿಸಿದರು. ಇದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಮೊದಲ ಉಪವಾಸ ಸತ್ಯಾಗ್ರಹ. ಮೋಸ್ಟ್ ಟೈಮ್ ರಿಪೀಟೆಡ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಮಹಾತ್ಮ ಗಾಂಧೀಜಿ ಚಂಪಾರಣ ಸತ್ಯಾಗ್ರಹ ಮಾಡಿದ್ರು, ಮಹಾತ್ಮ ಗಾಂಧೀಜಿಯವರು ಖೇಡಾ ಸತ್ಯಾಗ್ರಹ ಮಾಡಿದರು, ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ ಸತ್ಯಾಗ್ರಹ ಮಾಡಿದ್ರು, ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದರು, ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳುವಳಿ, ಮಹಾತ್ಮ ಗಾಂಧೀಜಿಯವರು ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದರು, ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದರು. ಇವೆಲ್ಲ ಚಳುವಳಿಯಲ್ಲಿ ಪ್ರಥಮ ಬಾರಿಗೆ ಮೊದಲ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದಂತಹ ಸತ್ಯಾಗ್ರಹ ಯಾವುದೆಂದರೆ ಅಹಮದಾಬಾದ್ ಮಿಲ್ ಸ್ಟ್ರೈಕ್. ನೆಕ್ಸ್ಟ್, ರೌಲತ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಆಪ್ಷನ್ ಎ 18 ಏಪ್ರಿಲ್ 1919, ಆಪ್ಷನ್ ಬಿ ಫೆಬ್ರವರಿ 12, 1918, ಆಪ್ಷನ್ ಸಿ 15 ಮೇ 1918, ಆಪ್ಷನ್ ಡಿ 18 ಮಾರ್ಚ್ 1919. ಈ ಪ್ರಶ್ನೆಗೆ ಸರಿಯಾದ ಉತ್ತರ 18 ಮಾರ್ಚ್ 1919ರಂದು ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ಅಂಗೀಕರಿಸಿದರು. ಈ ಕಾಯ್ದೆ ಯಾವ ರೀತಿ ಇತ್ತಂದರೆ, ಬ್ರಿಟಿಷರಿಗೆ ಟೀಕೆ ಮಾಡಿದರೆ ಅವರಿಗೆ ವಿಚಾರಣೆ ಇಲ್ಲದೆ ಅರೆಸ್ಟ್ ಮಾಡೋದು, ವಿಚಾರಣೆ ಇಲ್ಲದೆ ಸುಮಾರು 2 ವರ್ಷಗಳ ಕಾಲ ಅವರಿಗೆ ಜೈಲಿನಲ್ಲಿ ಇಡಬಹುದು. ಯಾರು ಅಪರಾಧಿಗಳು ಅಂತ ಬ್ರಿಟಿಷರ ಕಣ್ಣಲ್ಲಿ ಕಾಣ್ತಾರಲ್ಲ, ಅವ್ರಿಗೆಲ್ಲರನ್ನೂ ಜೈಲಿಗೆ ಹಾಕ್ತಾಯಿದ್ರು. ಇದು ರೌಲತ್ ಕಾಯ್ದೆಯ ಸಿಚುವೇಶನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೋಡಿರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ರೌಲಟ್ ಆ್ಯಕ್ಟ್, ಇದನ್ನು ನಾವು ಬ್ಲ್ಯಾಕ್ ಆ್ಯಕ್ಟ್, ಕಪ್ಪು ಕಾಯ್ದೆ ಅಂತ ಕೂಡ ಕರಿತೀವಿ. ಇದು 18 ಮಾರ್ಚ್ 1919ರಂದು ದೆಹಲಿಯ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಗೀಕರಿಸಿತು. ಇದನ್ನು ಕೂಡ ಕ್ವಶನ್ ಫ್ರೇಮ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ರೌಲತ್ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದರು? 18 ಮಾರ್ಚ್ 1919. ಯಾರು ಈ ಕಾಯ್ದೆಯನ್ನು ಅಂಗೀಕರಿಸಿದಂದರೆ ದೆಹಲಿಯಲ್ಲಿ ಯಾರು? ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಗೀಕರಿಸಿತು. ರೌಲಟ್ ಆ್ಯಕ್ಟ್ ಕೆಲವು ರಾಜಕೀಯ ಪ್ರಕರಣಗಳನ್ನು ತೀರ್ಪುಗಾರರಿಲ್ಲದೆ ವಿಚಾರಣೆ ಮಾಡಲು ಅವಕಾಶ ಮಾಡಿಕೊಟ್ಟಿತು ಮತ್ತು ವಿಚಾರಣೆ ಇಲ್ಲದೆ ಶಂಕಿತರನ್ನು ಬಂಧಿಸಲು ಅನುಮತಿ ನೀಡಿತು. ತುಂಬ ಇಂಪಾರ್ಟೆಂಟ್. ಐ ರಿಪೀಟ್ ಒಂದ್ಸತಿ ಓದ್ಬಿಡ್ತೇನೆ ನೋಡ್ರಿ ಇನ್ನೊಂದ್ಸತಿ. ರೌಲಟ್ ಆ್ಯಕ್ಟ್ ಕೆಲವು ರಾಜಕೀಯ ಪ್ರಕರಣಗಳು ತೀರ್ಪುಗಾರರಿಲ್ಲದೆ ವಿಚಾರಣೆ ಮಾಡಲು. ಜಡ್ಜೇ ಇಲ್ಲ ಅಂದರೆ ಏನು ಎಂಕ್ವೈರಿ ಮಾಡ್ತಾರೆ? ಜಡ್ಜ್ ಮಾಡೋರು ಯಾರು? ಡೈರೆಕ್ಟಾಗಿ ರಾಜಕೀಯ ತೀರ್ಪುಗಳು, ರಾಜಕೀಯ ಪ್ರಕರಣಗಳು ಏನಾದರೂ ಇದ್ದರೆ ಆ ಅಪರಾಧಿಗಳನ್ನು ತಂದು ಡೈರೆಕ್ಟ್ ಶಿಕ್ಷೆ ಕೊಟ್ಟುಬಿಡ್ತಿದ್ರು. ಜಡ್ಜೇ ಇರಲಿಲ್ಲ. ಅದು ಮಾಡಲು ಅವಕಾಶ ಮಾಡಿಕೊಟ್ಟಿತು ಮತ್ತು ವಿಚಾರಣೆ ಇಲ್ಲದೆ ಶಂಕಿತರನ್ನು ಬಂಧಿಸಲು ಅನುಮತಿ ನೀಡಿತು. ಆಲ್ರೆಡಿ ಟೋಲ್ಡ್, ಇವನ ಮೇಲೆ ಡೌಟ್ ಬಂದುಬಿಟ್ರೆ ಅವನು ತಗೊಂಡೇ ಬಂದುಬಿಡೋದು, ಜೈಲಿಗೆ ಹಾಕೇ ಬಿಡೋದು. ಹಿಂಗೆ ಆ ಸಮಯದಲ್ಲಿ ಕ್ರಾಂತಿ ನಡೀತಾ ಇತ್ತು. 1919ರ ಸಮಯದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಭಾರತೀಯ ಚಳುವಳಿಗಳು ಸ್ಟಾರ್ಟ್ ಆಗಿದ್ದು. ಸುಮ್ಮನೆ ಅವ್ರನ್ನ ಭಯಪಡಿಸಲಿಕ್ಕೆ ಅಥವಾ ಈ ಕೆಲವು ನಾಯಕರನ್ನು ಬಂಧಿಸಿ ಅವರನ್ನು ಜೈಲಿಗೆ ಹಾಕಲಿಕ್ಕೆ ತಂದಂತಹ ಕಾಯ್ದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ಇದು 3ನೆಯ ಪಾರ್ಟ್ ಭಾರತದ ರಾಷ್ಟ್ರೀಯ ಚಳುವಳಿ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸ್ಗೆ. ಈ 3 ವಿಡಿಯೋಗಳು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಥವಾ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಯಾರು ನೋಡಿಲ್ಲ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳುತ್ತಾ ಇನ್ನೊಂದು ಬಾಗಿದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಂತ ಹೇಳುತ್ತಾ ಇಲ್ಲಿವರೆಗೂ ಈ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.